ಲಿಟಲ್ ಚಾಂಪ್ಸ್. ನಾನಿವತ್ತು ಮಾಡ್ತಿರುವಂತಹ ವಿಡಿಯೋ ಎಲ್ಲ KCT ಆಸ್ಪಿರೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ನಾನು ಲೈವ್ ಕ್ಲಾಸ್ ಅನ್ನು ಮಾಡ್ತಿರ್ಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಕೇಳ್ತಾರೆ ನನ್ನ ಹತ್ರ, ಅಮ್ಮ ನಾನು ಫಸ್ಟ್ PUC ಅಲ್ಲಿ ಏನೂ ಓದಿಲ್ಲ, ಫುಲ್ ಬ್ಯಾಕ್ಲಾಗ್ ಇದೆ. ಸೆಕೆಂಡ್ PUC ಅಲ್ಲಿ ಇವಾಗ ಜುಲೈ ತಿಂಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಬರ್ತಿದೆ. ಇವಾಗ ನಾನು ಓದಕ್ ಸ್ಟಾರ್ಟ್ ಮಾಡಿದ್ರೆ ಫಿಸಿಕ್ಸ್ ಪೇಪರ್ ಅಲ್ಲಿ 45+ ಮಾರ್ಕ್ಸ್ ಬರಬಹುದಾ ಅಂತ ಹೇಳಿ. ಆಕ್ಚುಲಿ ನನ್ನ ಶಾರ್ಟ್ ಅಂಡ್ ಸ್ವೀಟ್ ಆನ್ಸರ್ ಈಸ್ ಎಸ್, ಬರುತ್ತೆ. ಯಾಕೆ ಅಂತ ಕೇಳಿದ್ರೆ, ನೋಡಿ ಮಕ್ಳೆ, KCT ಚಾಪ್ಟರ್ ವೈಸ್ ವೇಟೇಜ್ ಅನ್ನು ನಾವು ಕನ್ಸಿಡರ್ ಮಾಡೋ ಎಂಟೈರ್ ಸಿಲೆಬಸ್ ಅನ್ನು ನೋಡೋದಾದ್ರೆ, ಇವಾಗ ಈ ಸಿಲೆಬಸ್ ಅನ್ನು ನಾನು 3 ಕ್ಯಾಟಗರಿ ಆಗಿ ಮಾಡ್ಕೊಂಡಿದ್ದೇನೆ ನೋಡಿ. ಫಸ್ಟ್ ಕ್ಯಾಟಗರಿ ಬಂದು ಇಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್, ಹೈಯೆಸ್ಟ್ ವೇಟೇಜ್ ಬರುವಂತದ್ದು ಈ ಒಂದು ಪೋರ್ಷನ್ ಇಂದ. ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಚಾಪ್ಟರ್ಸ್ ಅನ್ನ ಎಲ್ಲವನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು ನೆಕ್ಸ್ಟ್ ಸೆಕ್ಷನ್ ಬನ್ನಿ, ಆಪ್ಟಿಕ್ಸ್ ಅಂಡ್ ಮಾಡರ್ನ್ ಫಿಸಿಕ್ಸ್ ಬನ್ನಿ. ಇದು ಕೂಡ ಒನ್ ಆಫ್ ದಿ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ಸ್. ಯಾವುದೆಲ್ಲ ಇಷ್ಟು ಕ್ಲಿಯರ್ ಆಯ್ತಾ? ಇದಾದ್ಮೇಲೆ ನೀವು ಥರ್ಡ್ ಸೆಟ್ಗೆ ಬನ್ನಿ. ನಂಬರ್ ಆಫ್ ಚಾಪ್ಟರ್ಸ್ ಈ ಸೆಕ್ಷನ್ ಅಲ್ಲಿ ಜಾಸ್ತಿ ಇದೆ. ಓಕೆ, ಅಂಡ್ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಫಸ್ಟ್ PUC ಚಾಪ್ಟರ್ಸ್ ಜಾಸ್ತಿ ಇದೆ ಈ ಸೆಕ್ಷನ್ ಅಲ್ಲಿ. ಕ್ಲಿಯರ್ ಅಲ್ವಾ? ಅಂಡ್ ಮೆಕ್ಯಾನಿಕ್ಸ್, ವೇವ್ಸ್, ಥರ್ಮೋಡೈನಮಿಕ್ಸ್ ಎಲ್ಲವೂ ಈ ಸೆಕ್ಷನ್ ಇಂದ ಬರುತ್ತೆ. ಈಗ ನೀವು ಓದ್ಬೇಕಾದ್ರೆ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು? ಇಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ಗೆ. ಅದರಲ್ಲಿ ಆಲ್ಮೋಸ್ಟ್ 26 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿಂದನೇ ಬರುವಂತದ್ದು. ಅಂಡ್ ನೆಕ್ಸ್ಟ್ ಬರುವಂತದ್ದು ಈ ಪೋರ್ಷನ್ ಇಂದ ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್, ಅದು ಆಲ್ಮೋಸ್ಟ್ 18 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಅಲ್ಲೇ 40 to 45 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಸಿಕ್ಕಾಯ್ತು. ಅಂಡ್ ದ ಬ್ಯೂಟಿಫುಲ್ ಪಾರ್ಟ್ ಇಸ್ ಏನಂದ್ರೆ, ಇವೆಲ್ಲವೂ ಆಲ್ಮೋಸ್ಟ್ ಸೆಕೆಂಡ್ PUC ಟಾಪಿಕ್ಸ್. ಅಂಡ್ ನೀವು ಇವಾಗ ಆಲ್ರೆಡಿ ಸೆಕೆಂಡ್ PUC ಅಲ್ಲಿ ಇದ್ದೀರಾ ಕೂಡ. ನಮ್ಮ ಒನ್ ಶಾರ್ಟ್ ವಿಡಿಯೋಸ್ ಅನ್ನು ನೋಡಿದ್ರೆ ನಿಮ್ಗೆ ಇದ್ರಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಈಗ ನೀವು KCT ಕಡೆ ಬರೋದಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಏನೂ ಇಲ್ಲ. KCT ಯ ವಿಶೇಷತೆ ಏನು ಅಂತ ಕೇಳಿದ್ರೆ, ಕ್ವೆಶ್ಚನ್ ಪೇಪರ್ ಅನ್ನು ಅವ್ರು ಯಾವ ತರ ಫಿಸಿಕ್ಸ್ ಅಲ್ಲಿ ಸೆಟ್ ಮಾಡ್ತಾರೆ ಅಂದ್ರೆ, 40 to 45 ಮಾರ್ಕ್ಸ್ ಬಂದು ಸೆಕೆಂಡ್ PUC ರಿಲೇಟೆಡ್ ಚಾಪ್ಟರ್ಸ್ ಇಂದಾನೆ ಬರುವಂತದ್ದು. ಅಂಡ್ 15 to 20 ಅಂತ ಅನ್ಕೊಳ್ಳಿ ಫಸ್ಟ್ PUC ಇಂದ ಬರುತ್ತೆ. ಹೌದಾ? ಅಂಡ್ ಅದ್ರಲ್ಲೂ ಕೂಡ ನಾನು ನಿಮ್ಗೆ ಹೇಳಿದೀನಿ, ಸೆಕೆಂಡ್ PUC ಚಾಪ್ಟರ್ಸ್ ಇಂದ ಬರುವಾಗ್ಲೂ ಕೂಡ ಯಾವ ಚಾಪ್ಟರ್ಸ್ಗೆ ಹೈಯೆಸ್ಟ್ ವೇಟೇಜ್ ಕೊಡ್ಬೇಕು ಗೊತ್ತಿದೆಯಲ್ವಾ? ಫಸ್ಟ್ ಒನ್. ಅಂಡ್ ನೀವ್ ಅನ್ಕೊಳ್ಬಹುದು, ಓಕೆ ಮ್ಯಾಮ್ ಸೆಕೆಂಡ್ PUC ಅಂತ ಹೇಳಿದ್ರಿ, ಬಟ್ ಸೆಕೆಂಡ್ PUC ಅಲ್ಲಿ ಟಫ್ ಚಾಪ್ಟರ್ಸ್ ಅಲ್ವಾ ಇವೆಲ್ಲ, ಇದೆಲ್ಲವೂ ತುಂಬಾ ಟಫ್ ಟಾಪಿಕ್ಸ್ ಅಂತ ಹೇಳ್ಬೋದು. ಇಲ್ಲ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳ್ತೀನಿ, ಇದ್ರಲ್ಲೂ ಒಂದು ಲಾಜಿಕ್ ಇದೆ. ಏನಂದ್ರೆ ನೋಡಿ ಕ್ಲಿಯರ್ ಆಗಿ ಇಲ್ಲಿ, ಹೌದು ಫಸ್ಟ್ PUC ಸೆಕೆಂಡ್ PUC ಟಾಪಿಕ್ಸ್ ಎಲ್ಲ ನಾವು ಮಾತಾಡಾಯ್ತು. ಈಗ ನಿಮ್ಮ ಎಂಟೈರ್ ಎಕ್ಸಾಮ್ ಅನ್ನ ತಗೊಳ್ಳೋದಾದ್ರೆ ನೀವು 30 ಕ್ವೆಶನ್ಸ್ ಆಲ್ಮೋಸ್ಟ್ ಈಸಿ ಲೆವೆಲ್ ಅಲ್ಲಿ ಇರುತ್ತೆ. ಈಸಿ ಲೆವೆಲ್ ಅಂತಂದ್ರೆ ಡೈರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್, ಟ್ರೂ ಆರ್ ಫಾಲ್ಸ್, ಅಥವಾ ಬೇರೆ ರೀತಿಯದ್ದು, ಜಸ್ಟ್ ಒಂದು ಆ ಕಡೆ ಈ ಕಡೆ ಜಸ್ಟ್ P = VI ಅನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್ ಅಂಡ್ ಗೆಟ್ ದಿ ಆನ್ಸರ್. ಐ ಟೆಲ್ ಯು, ಇವಾಗ ನಿಮ್ಮ 2026 KCT ಪೇಪರ್ ಅನ್ನು ನೋಡೋದಾದ್ರೆ ಒಂದು ಕ್ವೆಶನ್ ಕೊಟ್ಟಿದ್ರು, ಪವರ್ = VI ಅನ್ನು ಯೂಸ್ ಮಾಡ್ಕೊಂಡು ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡುತ್ತಾರೆ. ಈಸಿ ಕ್ವೆಶನ್. ಬೇಡ ನಿಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಇನ್ನೊಂದು ಹೇಳ್ತೇನೆ ನೋಡಿ. ಈ ಕ್ವೆಶನ್ ನೋಡಿ, ಒಂದು ಗ್ರಾಫ್ ಕೊಡ್ತಾರೆ, ಕರೆಂಟ್ ವರ್ಸಸ್ ಟೈಮ್ ಅಂಡ್ ಚಾರ್ಜ್ ಎಷ್ಟು ಅಂತ ಕೇಳ್ತಾರೆ. ಏರಿಯಾ ಅಂಡರ್ ದ ಗ್ರಾಫ್ ನೋಡಿದ್ರೆ ಸಾಕಲ್ವಾ? ಈಸಿ ಕ್ವೆಶನ್ ಅಲ್ವಾ? ಸೊ ಆತರ ಆಲ್ಮೋಸ್ಟ್ 30 ಕ್ವೆಶನ್ಸ್ ಈಸಿ ಕ್ವೆಶನ್ಸ್ ಇರುತ್ತೆ. ಅಂಡ್ 20 ಬಂದು ಆಫ್ ಕೋರ್ಸ್ ಮಾಡರೇಟ್ ಇರುತ್ತೆ. ಕೆಲವು ಸಲ ನ್ಯೂಮರಿಕಲ್ ಸ್ವಲ್ಪ ಉದ್ದ ಇರಬಹುದು, ಜಾಸ್ತಿ ಕ್ಯಾಲ್ಕುಲೇಷನ್ ಇರಬಹುದು, ಸ್ವಲ್ಪ ಬೇಗ ಕ್ಲಿಕ್ ಆಗೋ ತರ ಇಲ್ಲದೆ ಇರಬಹುದು. ನೋ ವರೀಸ್. ಲಾಸ್ಟ್ 10 ಕ್ವೆಶನ್ಸ್ ಅಷ್ಟೇ ಇಲ್ಲಿ ಟಫ್ ಅಂತ ಇರುವಂತದ್ದು, ಅಥವಾ ಡಿಫಿಕಲ್ಟ್ ಇರುವಂತದ್ದು ಲಾಸ್ಟ್ 10 ಕ್ವೆಶನ್ಸ್ ಅಷ್ಟೇ. ನೋಡಿ ಆಲ್ಮೋಸ್ಟ್ 50 ಮಾರ್ಕ್ಸ್ ಕ್ವೆಶನ್ ನಿಮ್ಗೆ ಈಸಿನೇ ಬರುತ್ತೆ. 50ಕ್ಕೆ ನೀವು 50 ಸ್ಕೋರ್ ಮಾಡಬಹುದು ನೀವು ಮನಸ್ಸಿಟ್ರೆ. 45 ಅಂತೂ ಬಂದೇ ಬರುತ್ತೆ. ಸೊ ಹೇಗೆ ನಾವು ಆ ಮಾರ್ಕ್ಸ್ ನ ಕಡೆಗೆ ತಲುಪೋದು ಅಂತ ಕೇಳಿದ್ರೆ, ಚಾಪ್ಟರ್ ವೈಸ್ ವೇಟೇಜ್ ಅರ್ಥ ಆಯ್ತಾ ನಿಮ್ಗೆ? ಇದು ಅರ್ಥ ಆದ್ರೆ ನೀವು ನೆಕ್ಸ್ಟ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಸಾಲ್ವಿಂಗ್ ದ PYQs ಅನ್ನ ನೀವು ಪ್ರತಿ ಚಾಪ್ಟರ್ಗೆ ಲಾಸ್ಟ್ 5 ಇಯರ್ಸ್ ಇಂದ ಕ್ವೆಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿ ನೀವು PYQs ಅನ್ನ ಸಾಲ್ವ್ ಮಾಡಿದ್ರೆ, ಆಫ್ ಕೋರ್ಸ್ ನ್ಯೂಮರಿಕಲ್ ಅಲ್ಲಿ ನಂಬರ್ಸ್ ವೇರಿ ಆಗುತ್ತೆ ಎಕ್ಸಾಮ್ ಟು ಎಕ್ಸಾಮ್, ಆದ್ರೆ ಪ್ಯಾಟರ್ನ್ ಇದೆ ನೋಡಿ. ಒಂದು ಎಕ್ಸಾಮ್ ಅಲ್ಲಿ ಏನ್ ಪ್ಯಾಟರ್ನ್ಸ್ ಕೊಟ್ಟಿರ್ತಾರೆ ಫಿಸಿಕ್ಸ್ ಅಲ್ಲಿ, ಆ ಪ್ಯಾಟರ್ನ್ಸ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ವೆಶನ್ ಪ್ಯಾಟರ್ನ್ಸ್ ರಿಪೀಟ್ ಆಗುತ್ತೆ, ನಂಬರ್ಸ್ ರಿಪೀಟ್ ಆಗದೆ ಇದ್ರೂ ಕೂಡ. ಸೊ ಇಲ್ಲಿ ಒಂದು ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಬೇರೆ ನಂಬರ್ ಕೊಟ್ರೆ ಇನ್ನೊಂದು ಎಕ್ಸಾಮ್ ಅಲ್ಲಿ ಬೇರೆ ನಂಬರ್ ಕೊಡ್ತಾರೆ, ಆತರ ಅಷ್ಟೇ ಡಿಫ್ರೆನ್ಸ್ ಇರುವಂತದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪೋರ್ಷನ್ ನಾನು ಹೇಳ್ಬೇಕು ನಿಮ್ಗೆ ರಿಗಾರ್ಡಿಂಗ್ ಆಪ್ಟಿಕ್ಸ್ ಅಂಡ್ ಮಾಡರ್ನ್ ಫಿಸಿಕ್ಸ್. ಕೆಲವು ಮಕ್ಕಳು ಮಾಡುವಂತಹ ಮಿಸ್ಟೇಕ್ಸ್ ಹೇಳ, ಅವರು ಈ ಒಂದು ಪೋರ್ಷನ್ ಅನ್ನ ಫುಲ್ ಆಗಿ ಸ್ಟಡಿ ಮಾಡ್ತಾರೆ. ಅಂಡ್ ಆಪ್ಟಿಕ್ಸ್ ನನ್ಗೆ ಇಷ್ಟ ಇಲ್ಲ, ಫುಲ್ ಡ್ರೈ ಟಾಪಿಕ್ ಅಂತ ಹೇಳಿ ಬಿಟ್ಬಿಡ್ತಾರೆ. ಬಟ್ ಈ ಆಪ್ಟಿಕ್ಸ್ ಅನ್ನ ಬಿಡಬಾರ್ದು. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ ಇಲ್ಲಿ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಇದೆಲ್ಲವೂ ಇದೆ. ಅಂಡ್ ಇವುಗಳಿಂದ ಕ್ವೆಶನ್ಸ್ ಬರುತ್ತೆ. ಜೊತೆಗೆ
ಬಂದಿರುವಂತಹ ಕ್ವೆಶನ್ಸ್ ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ, ಡುವಲ್ ನೇಚರ್ ಇಂದ ಡೈರೆಕ್ಟ್ ಆಗಿ ಒಂದು ವೇವ್ ಫಂಕ್ಷನ್ ರಿಲೇಟೆಡ್ ಕ್ವೆಶನ್ ಬರುತ್ತೆ 2026 ಅಲ್ಲಿ ಬಂದಿತ್ತು. ಅಂಡ್ ಸೆಮಿ ಕಂಡಕ್ಟರ್ಸ್ ಇಂದ ಏನೂ ಇಲ್ಲ, ಒಂದು ಡಯೋಡ್ ಇಟ್ಟಿದ್ದಾರೆ, ಡಯೋಡ್ ಯಾವ ಡಯೋಡ್ ಬಂದು ರಿವರ್ಸ್ ಬಯಾಸ್ ಅಲ್ಲಿ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕಷ್ಟೇ. 1 2 3 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಡಯೋಡ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಜಸ್ಟ್ ಚೂಸ್ ಯಾವ ಡಯೋಡ್ ಬಂದು ರಿವರ್ಸ್ ಬಯಾಸ್ ಅಲ್ಲಿ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಅದಕ್ಕೆ ಹೇಳಿರುವಂತದ್ದು, ಈ ಚಾಪ್ಟರ್ಸ್ಗೂ ಪ್ರಯಾರಿಟಿ ಕೊಡಿ. ಅಂಡ್ ಈ ಚಾಪ್ಟರ್ನ ವಿಶೇಷತೆ ಏನು ಅಂತಂದ್ರೆ ಈಸಿ ಕ್ವೆಶನ್ಸ್ ಇರುತ್ತೆ, ಫುಲ್ 100% ನಿಮ್ಗೆ ಇದ್ರಲ್ಲಿ ಮಾಡ್ಬೋದು. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಸ್ವಲ್ಪ ಕಷ್ಟ ಬರುವ ಚಾನ್ಸಸ್ ಇವೆ, ಬಟ್ ವಿತ್ ಪ್ರಾಕ್ಟೀಸ್ ನಿಮ್ಗೆ ಏನ್ ಮಾಡಕ್ಕಾಗತ್ತೆ, ಒಳ್ಳೆ ಸ್ಕೋರ್ ಬರುತ್ತೆ. ಸೊ ಈ ಎರಡು ಸೆಕ್ಷನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಕಲೀರಿ. ಸೆಕೆಂಡ್ PUC ಚಾಪ್ಟರ್ಸ್ ಇವೆ ಜಾಸ್ತಿ, 45+ ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ. PYQs ನಿಮ್ಗೆ ಸಿಗ್ತಾ ಇಲ್ಲ, ನಿಮ್ಗೆ ಗೈಡೆನ್ಸ್ ಇನ್ನು ಜಾಸ್ತಿ ಬೇಕಂತ ಇದ್ರೆ ನಮ್ಮ ಲಕ್ಷ್ಯ KCT 2.0 ಬ್ಯಾಚ್ ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಇನ್ನೂ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ. ಸೊ ಆಕ್ಚುಲ್ ಆಗಿ ಬ್ಯಾಚ್ ಪ್ರೈಸ್ ಬಂದು 4,999 ಇದೆ. ನೀವೇನಾದ್ರೂ ಇವಾಗ ಜಾಯ್ನ್ ಆಗ್ತೀರಾ ಅಂತಿದ್ರೆ ನಿಮ್ಗೆ ವಿಜಯೋತ್ಸವ ಆಫರ್ ಎಲ್ಲ ನಡೆಯೋ ಕಾರಣ 3,999ಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನೀವು PYQs ಮಾಡಿಸ್ತಾರೆ. ಆ PYQಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಥಿಯರಿ ನೀವು ಆಲ್ರೆಡಿ ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಕಲ್ತಿದ್ದೀರಿ, ಅದನ್ನ ಹೇಗೆ ಅಪ್ಲೈ ಮಾಡುವಂಥದ್ದು ಪ್ರಾಬ್ಲಮ್ಸ್ ಅಲ್ಲಿ ಅಂತ ಕಲೀರಿ. ಅದ್ರ ಜೊತೆಗೆ PYQs ಅನ್ನ ನೀವೇ ಸ್ವಂತವಾಗಿ ಕೂಡ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಕ್ಲಿಯರ್ ಆಗಿ 100% ಆಗಿ 45+ ಮಾರ್ಕ್ಸ್ ಬಂದೇ ಬರುತ್ತೆ. ಅಂಡ್ 45+ ಮಾರ್ಕ್ಸ್ ಬಂದ್ರೆ ಆಲ್ಮೋಸ್ಟ್ 5,000 ಒಳಗಡೆನೆ ನಿಮ್ಗೆ ರ್ಯಾಂಕ್ ಬರುತ್ತೆ, ಡಿಸೈರಬಲ್ ಕಾಲೇಜಲ್ಲಿ ಸೀಟ್ ಸಿಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದೆ KCT ರಿಲೇಟೆಡ್ ಅಥವಾ ಯಾವ್ದಾದ್ರು ಚಾಪ್ಟರ್ ರಿಲೇಟೆಡ್ ನ್ಯೂಮರಿಕಲ್ಸ್ ಮಾಡಕ್ ಆಗ್ತಿಲ್ಲ ಅಂತ ಇದ್ರೆ ನನ್ಗೆ ಹೇಳಿ, ನಾನು ಆ ತರ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡೋ ತರ ವಿಡಿಯೋ ಮಾಡ್ತೇನೆ, ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತೇನೆ. ಓಕೆ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ನಿಮ್ಗೆ ಯಾವ ತರ ವಿಡಿಯೋಸ್ ನೆಕ್ಸ್ಟ್ ಬೇಕು ಅಂತ ಹೇಳಿ.